ಒಂದು ಹಳ್ಳಿನಲ್ಲೊಬ್ಬ ಮುದುಕಪ್ಪ ಇದ್ದ. ಅವನಿಗೆ 5 ಜನ ಗಂಡು ಮಕ್ಕಳು. ಹೆಂಡತಿ ತಿರೋಗ್ಬಿಟ್ಟವಳೆ, 80 ವರ್ಷ ಆದ್ರೂ ಹಠ, ಬಹಳ ಗಡ್ಸು. ಮನೆ ಮಕ್ಕಳೆಲ್ಲ ಎದುರಿಸುವ ಅವನು. ಕುಳಿತುತ್ತವೆ ದೊಣ್ಣೆ ಎತ್ತುಗಳವ, ಹೊಡೆದು ಹಾಕ್ಬಿಡ್ತೀನಿ ಒಬ್ಬೊಬ್ರಿಗೂ ಅಂತ ಮಕ್ಕಳಿಗೆ. ಅವರು ಅಪ್ಪನ ಕಂಡ್ರೆ ಗಡ 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 ನಡುಗ್ತಾರೆ. ಆ ವಯಸ್ಸಲ್ಲಿ ಏನೋ ಅಪ್ಪ ಸಾಕ್ದವನು ಅನ್ನೋ ಪ್ರೀತಿ ಬೇರೆ. 80 ವರ್ಷ ಆದ್ರೂ ಆ ಮುದುಕನಿಗೇನು ಆರೋಗ್ಯ ಚೆನ್ನಾಗಿತ್ತು. 80 ವರ್ಷ ಆದ್ಮೇಲೆ ಸ್ವಲ್ಪ ಏನೋ ಹುಷಾರು ತಪ್ಪದ, ಆಸ್ಪತ್ರೆ ಕರ್ಕೋದ್ರು. ಡಾಕ್ಟರ್ ನೋಡಿದ್ರು, ವಯಸ್ಸಹಜವಾಗಿ ನೋಡಪ್ಪ BP ಶುಗರು ಎಲ್ಲ ಅದೇ ನಿಮ್ಮಪ್ಪನಿಗೆ, ಸ್ವಲ್ಪ ಔಷಧಿಗಳು ತಗೋಬೇಕು ಅಂತ. ಆಯ್ತು ಸ್ವಾಮಿ, ಔಷಧಿ ಕೊಡ್ಸುವ ಅಂದ್ರು. ಮತ್ತ ಆಹಾರದಲ್ಲಿ ಸ್ವಲ್ಪ ಪಥ್ಯ ಬೇಕು. ಏನ್ ಪಥ್ಯ ಮಾಡಬೇಕು? ಜಿಡ್ಡಿನ ಪದಾರ್ಥ ತಿನ್ನಂಗಿಲ್ಲ ಅಂದ್ರೆ ತುಪ್ಪ ಬೆಣ್ಣೆ ದೂರ ಇಡಿ ಅಂದ್ರು. ಮಗ ಅಂದ, ಅಯ್ಯಯ್ಯೋ ಹಂಗ ಅಂದ್ಬಿಟ್ರು ಸ್ವಾಮಿ ನಮ್ಮ ಅಪ್ಪನ ಜೊತೆಲಿ. ಅವನ್ ಮನಕಾಯ ಆಗ ಒಂದ್ ಹೊತ್ತಿಗೆ 1 ಓಳು ತುಪ್ಪ ಕುಡಿತಾನೆ ಅಂದ ಅವನು. ಹಂಗಾದ್ರೆ ಹುಷಾರಾಗಲ್ಲ ಕಣೋ ನಿಮ್ಮಪ್ಪ, ನಾನು ಹೇಳ್ತೀನಿ ಬಿಡು ಅಂತ ಡಾಕ್ಟರ್ ಹೋದ್ರು. ಯಜಮಾನ್ರೆ, ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ನನ್ನ ಮಾತು ಕೇಳ್ಬೇಕು. ಹೇಳಿ ಕೇಳುವ ಅಂದ ಅವನು. ಅಲ್ಲೂ ಗತ್ತು ಮಲಗುತ್ತವೆ. ನೀವು ತುಪ್ಪ ಕುಡಿದ್ ಬಿಡ್ಬೇಕು ಅಂದ. ಕಪಾಲ್ ಕೊಡ್ದು ಬಿಡ್ತೀನಿ ಅಂದ ಅವನು ಮುದುಕಪ್ಪ. ಎಷ್ಟೇ ನಿಂಗೆ ವಯಸ್ಸು ಅಂದ. ಡಾಕ್ಟರ್ ಅಂದ್ರು 40 ವರ್ಷ. ಮತ್ ನನಗೆ 80 ವರ್ಷ ಆಗದೆ. ನೀನು 40 ವರ್ಷ ಹೇಳ್ದಂಗೆ ನಾ ಕೇಳ್ಬೇಕಾ? ನಾ ತುಪ್ಪ ಕುಡಿದಕ್ಕೆ 80 ವರ್ಷ ಗಟ್ಟಿಯಾಗಿವನಿ, ಇನ್ನು 20 ವರ್ಷ ಕುಡಿದು ಚೆನ್ನಾಗಿರ್ತೀನಿ, ಹೋಗು ಅಂದ. ಡಾಕ್ಟರ್ ಅಂದ್ರು, ನಿಮ್ಮ ಅಪ್ಪನ ನನ್ನ ಕೈಲಿ ವಾಸಿ ಮಾಡೋಕೆ ಆಗುದಿಲ್ಲ, ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗಿ ಅಂದ್ರು. 10 ಆಸ್ಪತ್ರೆ ಸುತ್ಕೊಂಡು ಮನೆಗೆ ಹೊತ್ಕೊ ಬಂದ್ರು. ದಿನದಿಂದ ದಿನಕ್ಕೆ ದೇಹ ಕೃಶವಾಗ್ತಾ ಇದೆ. ಅಪ್ಪ ದೇಹ ಒಣಗ್ತಾ ಇದೆ. ದಿನದಿಂದ ದಿನಕ್ಕೆ ನಡೆಯೋ ಶಕ್ತಿ ಕಡಿಮೆ ಆಗ್ತಾ ಇದೆ. ಮಕ್ಕಳಿಗೆ ಯೋಚನೆ, ನಮ್ಮ ಅಪ್ಪನ ಇನ್ನೊಂದು 10 ವರ್ಷ ಉಳಿಸ್ಕೋಬೇಕಲ್ಲ ಅಂತ. ಇವನು ಆಟ ಬಿಡಲ್ಲ, ತುಪ್ಪ ಕುಡಿಲೇಬೇಕು ಅಂತ. ಇವನ್ ಬೇರೆ ಸೊಸೆರನ್ನ ತುಪ್ಪ ತಲ್ಲ ಅಂದ್ರೆ ತಟ್ಟನೆ ಬಿಸಾಕ್ತಾನೆ, ತುಪ್ಪ ತಂದ ಹಾಕಿ ಅಂತ. ತಲೆ ಕೆಟ್ಟೋಯ್ತು ಅವ್ರಿಗೆ ಆಸೆ ಪಾಪ. ಎಲ್ಲಾ ಡಾಕ್ಟರ್ ಹತ್ರ ಹೋದ್ರು, ಬೆಂಗಳೂರು ಡಾಕ್ಟರ್ ಕರ್ಸಿದ್ರು. ಬಂದವ್ರಿಗೆಲ್ಲ ಬೈತಾನೆ ಇವ್ನು ಡಾಕ್ಟರ್ಗೆ, ಯೋ ತುಪ್ಪ ಕುಡಿದ್ ಬಿಡು ಅಂದ್ರೆ ಕಪಾಲ್ ಕುಡಿತೀನಿ ಅಂತಾನೆ. ಅವ್ರು ಯಾವ ಸಿಮನೆ ನಿಮ್ಮಪ್ಪ ಇವನ್ ಕೈಲಿ ಬಯಸ್ಕೋಬೇಕಂತ ಅವ್ರು ಹೋಯ್ತ. ಕಡೆಗೆ ಯಾರೊಬ್ರು ನಾಟಿ ಔಷಧಿ ಹಾಕು ಪಂಡಿತರು ಬಂದ್ರು, ಬಲೆ ಬುದ್ಧಿವಂತರು. ಕಡೆಗೆ ಯಾರೊಬ್ರು ನಾಟಿ ಔಷಧಿ ಹಾಕು ಪಂಡಿತರು ಬಂದ್ರು, ಬಲೆ ಬುದ್ಧಿವಂತರು. ಅವ್ರು ಬಂದ್ರು, ನಿಮ್ ತಂದೆಗೆ ನಾನು ಔಷಧಿ ಕೊಡ್ತೀನಿ. ಮಗ ಅಂದ, ನಮ್ಮ ಅಪ್ಪನಿಗೆ ಔಷಧಿ ಕೊಟ್ಟು ಹುಷಾರು ಮಾಡಿ ಡಾಕ್ಟ್ರೆ. ಅವತ್ತಿನ ಕಾಲದಲ್ಲಿ 10,000 ರೂಪಾಯಿ ಕೊಡ್ತೀನಿ ಅಂದ. ಕೊಡುವಂತೆ ಇರು, ಮೊದಲು ನಿಮ್ಮ ಅಪ್ಪನ ಮಾತಾಡ್ಸ್ತೀನಿ. ನಮಸ್ಕಾರ ತಾತಪ್ಪ, ಬನ್ನಿ. ಏನ್ ಸ್ವಾಮಿ, ಯಾರು ನೀವು? ನಾನು ವೈದ್ಯರು, ಡಾಕ್ಟ್ರು. ಡಾಕ್ಟ್ರು ನೋಡಪ್ಪ, ಮೊದ್ಲೇ ಹೇಳ್ಬಿಡ್ತೀನಿ, ನೀನು ನನ್ನ ನೋಡಕ್ ಬಂದ್ರಲ್ಲಿ 110 111 ಇರ್ಬೇಕು. ಅದಕ್ಕೆ ಒಂದ್ ಕೆಲಸ ಮಾಡು, ತುಪ್ಪ ಕುಡಿದ್ ಬಿಡು ಅಂತ ಏನಾದ್ರು ಅನ್ನೋದಿದ್ರೆ ಒಡ್ಸ್ಕೊಂಡು ಹೊಂಟೈತಿ ಗ್ಯಾರಂಟಿ. ತುಪ್ಪ ಇಲ್ದೇನೆ ತುಪ್ಪ ಕುಡಿತೀನಿ ನಾನು, ವಾಸಿ ಮಾಡಿದವ್ರು ಮಾಡು. ಅದಕ್ಕೆ ಅವನಂದ ಪಂಡಿತ, ನೋಡಿ ಯಾರು ನಿಮ್ಗೆ ತಪ್ಪು ಹೇಳವ್ರೆ, ನಾನು ತುಪ್ಪದಲ್ಲೇ ಔಷಧಿ ಕೊಡುವುದು ಅಂದ ಅವನು. ಮುದುಕಪ್ಪ ಅಂದ, ಅಯ್ಯೋ ದೇವ್ರಂತೆ ಡಾಕ್ಟ್ರು ಕಣಪ್ಪ ನೀನು, ಯಾವ ಆಸ್ಪತ್ರೆಗೆ ಹೋದ್ರು ತುಪ್ಪ ಬಿಟ್ಬಿಡು ಅಂದ್ರು. ನೀನ್ ತುಪ್ಪದಲ್ಲೇ ಔಷಧಿ ಕೊಡ್ತೀನಿ ಅಂತೀಯಲ್ಲಪ್ಪ, ದೇವ್ರಂತ ಅನ್ಕಣಪ್ಪ ನೀನು. ಲೇ ನೋಡ್ರಲ್ಲ, ಈ ಡಾಕ್ಟ್ರ ಹುಡಿಕ ಬರದೆ ಅಷ್ಟಿನಿಂದ 1 ವರ್ಷದಿಂದ ನಾನು ಸಾಯಿಸ್ಬಿಟ್ರಲ್ಲೋ. ಪುಣ್ಯಾತ್ಮ ಬಂದವನೆ, ಅವ್ನು ಕಾಫಿ ಮಾಡ್ಕೊಡ್ರ, ಮೊದ್ಲು ಹಾಲು ಕಾಯಿಸ್ಕೊಡ್ರವ ಡಾಕ್ಟರ್ಗೆ. ಮುದುಕಪ್ಪ ಕೂತವನೆ. ಡಾಕ್ಟರ್ ಅಂದ್ರು, ಇವ್ರು ವೈದ್ಯರು, 1 ದಿವ್ಸಕ್ಕೆ ಎಷ್ಟು ತುಪ್ಪ ಕುಡಿತೀರಿ ನೀವು ಅಂದ. ಏನಿಲ್ಲ ಸ್ವಾಮಿ, ಜಾಸ್ತಿ ಏನಿಲ್ಲ, ಬೆಳಿಗ್ಗೆ 1 ಓಳು, ಸಂದ್ಗೆ 1 ಓಳು ಕುಡಿತೀನಿ ಅಂದ. ಅದಕ್ಕೆ ನಿಮ್ ಕಾಯಿಲೆ ಬಂದಿರುವುದು ಅಂದವನು. ಮತ್ತೆ ಅಂದ, 1 ಹೊತ್ತಿಗೆ 1/4 ಲೀಟರ್ ಆದ್ರೂ ಕುಡಿಬೇಕನ್ರಿ ಅಂದ ಅವನು. ಇವನ್ ಕಣ್ಣಲ್ಲಿ ನೀರು ಬಂದ್ಬಿಟ್ಟ ಮುದುಕಪ್ಪಂಗೆ. ಅಂತ ಡಾಕ್ಟ್ರಪ್ಪ ನೀನು, ತುಪ್ಪ ಹೆಚ್ಚುಕೆ ಬಂದಿದೆಯಲ್ಲಪ್ಪ ನಮ್ಮನೆಗೆ. ನೋಡ್ರ ಕೇಳಿಸ್ಕೊಳ್ರ, ಇಂಥ ಡಾಕ್ಟರ್ ಈಗ ಬರೆದು ಬಿಟ್ಬಿಟ್ಟು ಅಲ್ಲೇ ನನ್ನ ಮಕ್ಕಳ ನನ್ನ ಸಾಯಿಸ್ಬಿಡ್ತಿದ್ರಲ್ಲ. ಕುಡಿತೀನಿ ಸ್ವಾಮಿ, ನಾಳೆಯಿಂದ 1/4 ಲೀಟರ್ ಮೇಲೆ ಕುಡಿತೀನಿ ಬಿಡಿ ಅಂದ. ಆಯ್ತು ನೋಡಪ್ಪ, ತುಪ್ಪ ನಾಟಿ ಹಸುವಿನ ಬೆಣ್ಣೆ ತಂದು ನಾಳೆ ಬರ್ತೀನಿ, ನಾಳೆ ಬೆಳಗ್ಗೆ ಅದಕ್ಕೊಂದ್ ಸ್ವಲ್ಪ ಔಷಧಿ ಹಾಕ್ತೀನಿ ಅಷ್ಟೇ. ನಾನು 3 ಸೇರು ತುಪ್ಪ ರೆಡಿ ಮಾಡಿಡಿ ಅಂದ್ಬಿಟ್ಟು ಹೊಂಟದ್ದು. ಈ ವೈದ್ಯರೇನು ಮಾಡಿದ್ರು, ಊರಿಂದ ಆಚೆಗೆ ಬಂದ್ರು. ಅಲ್ಲೆಲ್ಲ ದೊಡ್ಡ ಬೇವಿನ ಮರ ಬೆಳೆದ್ ನಿಂತಿದ್ದು, ನೆಲಕ್ಕೆಲೆ ಉದುರಿತ್ತು, ಒಣ ಎಲೆ ಎಲ್ಲ ಗೋರ್ಕಂಡ. ಅವಯ್ಯ ಒಣಗಿರೋ ಎಲೆ, ಬೇವಿನ ಎಲೆ ಚೆನ್ನಾಗಿ ಪುಡಿ ಮಾಡ್ದ, ಎಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಶುಚಿ ಮಾಡ್ಕೊಂಡ್ ತಂದ. ಅವ್ರಿಗೇನು ಗೊತ್ತು ಬೇವಿನ ಎಲೆ ಇದು ಅಂತ. ತುಪ್ಪ ತೊಳಕ್ ಹಾಕ್ಬಿಟ್ಟು ಚೆನ್ನಾಗಿ ಕಲಾಯಿಸ್ತ.
ನೋಡಿ, ನಿಮ್ಮಪ್ಪ ಬ್ಯಾಡ ಅಂದ್ರೂ ಬಿಡಬಾರ್ದು, ಮೂಗಿಡ್ಕೊಂಡು ಉಯಿರಿ ಅಂದ ಅವನು. ತಗೊಳ್ಳಿ ಡಾಕ್ಟ್ರು, ಔಷಧಿ ಹಾಕಿರು, ತುಪ್ಪ ಉಯ್ಯಿ, ಕಾಲಿಟ್ರು ಉಯ್ಯಿ ಅಂದ ಅವನು ಸೊಸೆಗೆ. ಊದ್ಲು, ಎತ್ತ ನಾಲ್ಗಾಗಿ ಮಡಗ್ತಾನೆ. ಕಕ್ಕಡನ ಕೈ, ಏನಿದು ಅಂದ. ತುಪ್ಪ. ತುಪ್ಪ ಯಾಕಪ್ಪ ಹಿಂಗ ಆಗಿದ್ದದು ಅಂದ. ನೀನೇ ತುಪ್ಪ ತುಪ್ಪ ಅಂತ ಸಾಯ್ತಿದಲ್ಲೋ ನಿನ್ ಮನಕನಾಗ, ಒಂಚೂರು ಔಷಧಿ ಹಾಕೋರ್ಕಂಗ್ ಕುಡಿಯೋ ಅಂತಿವ್ರು. ಲೋ ಇದಾಗ್ಲ ಕುಡಿಯೋನಪ್ಪ, ತುಪ್ಪ ಹಿಂಗ ಆಗೋಗದಲ್ಲೋ, ತುಪ್ಪ ತುಪ್ಪ ಅಂತಿದಲ್ಲ ಕುಡಿಯಪ್ಪ ಅಂದ ಆ ಮಗ. ಮೊಮ್ಮಗ ಬಂದು ಹಿಂಗೆಲ್ಲ ಆದ್ರೆ ಆಗುದಿಲ್ಲ, ಹಿಡ್ಕೊಳ್ಳಿ ಇವನ ಅಂತ ಮೂಗ್ ಹಿಡ್ಕೊಂಡ ವೈನ ಕೈ ಕಾಲು ಮುರಿದೋದೆ. ತುಪ್ಪ ಊದ್ರು ಕಾಲಿಟ್ರು ಊದ್ರು, ವಾಟಲಿದ್ದೆಲ್ಲ ಕಿತ್ಕೊಂಡ್ ಬಂತು. ಮುದುಕಪ್ಪಂಗೆ ಜೀವನವೇ ಬೇಡ ಅನ್ಸ್ಬಿಡ್ತು. 3 ದಿನ ಬಿಟ್ಕೊಂಡ್ ಪಂಡಿತರು ಬಂದ್ರು. ಆರೋಗ್ಯ ಹೆಂಗದೆ ಸ್ವಾಮಿ ಈಗ ಅಂದ್ರು. ನಿಂದ ಅಮ್ಮಯ್ಯ ಕಣಪ್ಪ, ತುಪ್ಪವನ್ನು ಬಿಟ್ಬಿಟ್ಟು ಬೇರೆ ಔಷಧಿದ್ರು ಕೊಡೋ ನಿಂದ ಅಮ್ಮಯ್ಯ ಅಂದ. ಹೌದೇ, ಆಯ್ತು ನಾಳೆ ಕೊಡ್ತೀನಿ ಬಿಡಿ ಅಂದ್ಬಿಟ್ಟು ಮತ್ ಮಾಣೆ ಬಂದ್ ಯಾವ್ದೋ ಒಂದು ಔಷಧಿ ಕೊಟ್ರು. ಆ ಮುದುಕಪ್ಪನ ಕಾಯಿಲೆ ಗುಣ ಆಯ್ತು. 1 ವಾರ ಆಯ್ತು. ಆ ಮನೆ ಯಜಮಾನ ಕೇಳ್ದ, ಮಗ ಅದ್ ಹೆಂಗ್ ಸ್ವಾಮಿ ನಮ್ಮ ಅಪ್ಪನ ಆಟ ಬಿಡಿಸ್ಬಿಟ್ರಿ, ನಮ್ಮ ಅಪ್ಪನ ಕಾಯಿಲೆ ವಾಸಿ ಆಯ್ತು, ತುಪ್ಪ ತುಪ್ಪ ಅಂತದೊಂದು ತುಪ್ಪ ಯಾಕೆ ಕುಡಿಲಿಲ್ಲ ಅಂತ. ಅದಕ್ಕೆ ವೈದ್ಯರು ಹೇಳಿದ್ರು, ಮನುಷ್ಯ ಹಠ ಬಿಟ್ರೆ ಆರೋಗ್ಯ, ಮನುಷ್ಯ ಹಠ ಬಿಟ್ರೆ ಜೀವನ, ಮನುಷ್ಯ ಹಠ ಬಿಟ್ರೆ ಸಂತೋಷ. ನಾನು ಹೇಳಿದ್ದೇ ಸರಿ, ನಾನ್ ಮಾಡಿದ್ದೇ ಸರಿ ಅಂತ ಯಾವ ವ್ಯಕ್ತಿ ಅನ್ಕೋತಾನೋ ಅವನು ಯಾವತ್ತೂ ಕೂಡ ಜೀವನದಲ್ಲಿ ಸಂತೋಷನೂ ಕಾಣೋದಿಲ್ಲ, ಆರೋಗ್ಯನೂ ಸಿಗೋದಿಲ್ಲ. ಅದಕ್ಕೆ ನಿಮ್ಮ ಅಪ್ಪನಿಗೆ ಮೊದಲು ಹಠ ಬಿಡಿಸ್ತೆ, ಆಮೇಲೆ ಔಷಧಿ ಕೊಟ್ಟೆ ಅಂತ.